हेलो फ्रेंड्स, वेलकम बैक टू मೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸಹ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೋತ್ತರನ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ. ಸೊ ಫೈನಲ್ ಆಗಿ ಟಿ ಎಕ್ಸಾಮ್ ಪ್ರಿಪ್ರೇಷನ್ ಯಾರೆಲ್ಲ ಮಾಡ್ತಿದ್ರು, ಸೊ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇದಾಗಿರುತ್ತೆ, ಫಿಸಿಕ್ಸ್. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಕಾಂತಗಳ ಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರ ದಿಕ್ಸೂಚಿಯನ್ನು ಮೊದಲು ರಚಿಸಿದವರು ಯಾರು? ಆಪ್ಷನ್ ಜಪಾನ್, ಚೀನಾ, ಭಾರತ ಮತ್ತು ಅಮೆರಿಕ ಅಂತ ಕೊಟ್ಟಿದ್ದಾರೆ. ಕಾಂತಗಳ ಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರ ದಿಕ್ಸೂಚಿಯನ್ನು ಮೊಟ್ಟ ಮೊದಲ ಬಾರಿಗೆ ರಚನೆಯನ್ನು ಮಾಡಿರ್ತಕ್ಕಂಥವ್ರು ಬಂದು ಚೀನಾದವರು. ಆಪ್ಷನ್ 2 ಚೀನಾ. ಮುಂದಿನ ಪ್ರಶ್ನೆ, ಕಾಂತ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಭೂಮಿಯು ಒಂದು ಕಾಂತದಂತೆ ವರ್ತಿಸುತ್ತದೆ ಎಂಬುದನ್ನು ಸಾಬೀತುಪಡಿಸಿದವರು ಯಾರು? ಕಾಂತ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಭೂಮಿಯು ಒಂದು ಕಾಂತದಂತೆ ವರ್ತಿಸುತ್ತದೆ ಎಂದು ಸಾಬೀತುಪಡಿಸಿದವರು. ಆಪ್ಷನ್ ಎ ವಿಲಿಯಂ ಗಿಲ್ಬರ್ಟ್, ಲೂಯಿ ಪಾಸ್ಚರ್, ಐನ್ಸ್ಟೀನ್ ಆ್ಯಂಡ್ ಮೈಕಲ್ ಫ್ಯಾರಡೆ. ಉತ್ತರ ಸ್ನೇಹಿತರೆ, ಸೊ ಲೂಯಿ ಪಾಸ್ಚರ್ ಬಂದು ಉಷ್ಣಾಯಿಕರಣತೆಗೆ ಕೊಡ್ತಾರೆ, ಐನ್ಸ್ಟೀನ್ ಬಂದು ಐನ್ಸ್ಟೀನ್ ಥಿಯರಿಯನ್ನು ಕೊಡ್ತಾರೆ, ಮೈಕಲ್ ಫ್ಯಾರಡೆ ಅವ್ರದ್ದೇ ಒಂದು ನಿಯಮವನ್ನು ಕೊಡ್ತಾರೆ. ಬಟ್ ಇಲ್ಲಿ ವಿಲಿಯಂ ಗಿಲ್ಬರ್ಟ್ ಏನಾದ್ರು ಇವರು ಕಾಂತಗಳಿಗೆ ಸಂಬಂಧಪಟ್ಟಂತೆ ಅವರ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ. ಆಕರ್ಷಿಸುವ ಗುಣ ಕಾಂತದ ಯಾವ ಭಾಗದಲ್ಲಿ ಅತ್ಯಧಿಕವಾಗಿರ್ತದೆ? ಆಕರ್ಷಿಸುವ ಗುಣ ಕಾಂತದಲ್ಲಿ ಯಾವ ಭಾಗದಲ್ಲಿ ಅತ್ಯಧಿಕವಾಗಿರ್ತದೆ? ಕೇಂದ್ರದಲ್ಲಿ, ತುದಿಗಳಲ್ಲಿ, ಕೇಂದ್ರದ ಅಂಚುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ತುದಿಗಳಂತ ಹೇಳ್ತೀವಿ, ಎನ್ ಮತ್ತು ಎಸ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಏನು ತುದಿ ಇರುತ್ತೋ ಎಂಡಿಂಗ್ ಪಾಯಿಂಟು, ಸೊ ಅದರಲ್ಲಿ ಜಾಸ್ತಿ ಈ ಒಂದು ಆಕರ್ಷಿಸುವ ಗುಣ ಇರುತ್ತೆ, ಮಿಡಲಲ್ಲಿ ಅಲ್ಲ. ಒಂದು ಸ್ವಾಭಾವಿಕ ಅಯಸ್ಕಾಂತವೆಂದರೆ ಹೆಮಟೈಟ್, ಮ್ಯಾಗ್ನೆಟೈಟ್, ಬಾಕ್ಸೈಟ್, ಅಲ್ನಾಕೋ ಅಂತ ಕೊಟ್ಟಿದ್ದಾರೆ. ಹೆಮಟೈಟ್, ಮ್ಯಾಗ್ನೆಟ್, ಸೊ ಇದೆಲ್ಲ ಬರ್ತಕ್ಕಂಥ ಸ್ನೇಹಿತರೆ ಈ ಒಂದು ಕಬ್ಬಿಣದ ಒಂದು ಅದಿರುಗಳಾಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಮ್ಯಾಗ್ನೆಟೈಟ್. ಒಂದೇ ಕಾಂತದ ಎರಡು ಧ್ರುವಗಳ ಆಕರ್ಷಣಾ ಸಾಮರ್ಥ್ಯ ಯಾವುದು? ಒಂದೇ ಕಾಂತದ ಎರಡು ಧ್ರುವಗಳ ಆಕರ್ಷಣಾ ಸಾಮರ್ಥ್ಯ ಒಂದೇ ಆಗಿರುತ್ತದೆ, ಬೇರೆ ಬೇರೆ ಆಗಿರುತ್ತದೆ, ಏನೂ ವ್ಯತ್ಯಾಸ ಆಗುವುದಿಲ್ಲ, ಪೂರ್ಣ ಕಳೆದು ಹೋಗುತ್ತದೆ. ಒಂದೇ ಕಾಂತದ ಎರಡು ಧ್ರುವಗಳ ಆಕರ್ಷಣಾ ಸಾಮರ್ಥ್ಯ ಸೊ ಬೇರೆ ಬೇರೆನೆ ಆಗಿರುತ್ತದೆ. ಆಪ್ಷನ್ ಬಿ. ಪ್ಯಾರಕಾಂತೀಯ ವಸ್ತುಗಳನ್ನು ಕಾಸುತ್ತಾ ಹೋದಾಗ ಕಾಂತದ ಗುಣವು ಈ ಕೆಳಗಿನಂತೆ ಆಗುತ್ತದೆ. ಸೊ ಪ್ಯಾರಕಾಂತೀಯ ವಸ್ತುಗಳನ್ನು ನಾವು ಇಟ್ ಮೀನ್ಸ್ ಅಲ್ಲಿ ಕಾಂತೀಯ ವಸ್ತುಗಳನ್ನು ನಾವು ಕಾಯಿಸಿದ್ರೆ ಅದರ ಒಂದು ಕಾಂತದ ಗುಣ ಏನಾಗುತ್ತೆ ಅಂದರೆ ಕ್ಷೀಣಿಸುತ್ತಾ ಹೋಗುತ್ತದೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಬಿ ಕ್ಷೀಣಿಸುತ್ತೆ. ಕ್ಷೀಣಿಸುತ್ತೆ ಮೀನ್ಸ್ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಆಗಿರುತ್ತೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು? ವಿಲಿಯಂ ಗಿಲ್ಬರ್ಟ್, ಮ್ಯಾಗ್ನಸ್ ಕ್ರಿಸ್ಟಿಯನ್ ಓಯರ್ ಸ್ಪೆಡ್ ಅಂಡ್ ಫ್ಯಾರಡೆ. ಸೊ ಆನ್ಸರ್ ಸ್ನೇಹಿತರೆ ಆಪ್ಷನ್ ಸಿ ಕ್ರಿಸ್ಟಿಯನ್ ಓಯರ್ ಸ್ಪೆಡ್. ಅಂದರೆ ಮೊದಲು ಪತ್ತೆ ಮಾಡಿದವರು ಕೇಳಿದರೆ ಸ್ನೇಹಿತರೆ, ಸೊ ಮೊದಲು ಪತ್ತೆ ಮಾಡಿದವರು ಆಪ್ಷನ್ ಸಿ ಕ್ರಿಸ್ಟಿಯನ್ ಓಯರ್ ಸ್ಪೆಡ್ ಅಂತಕ್ಕಂಥವ್ರು ಆಗಿರ್ತಾರೆ. ಮೈಕಲ್ ಫ್ಯಾರಡೆ ಬೇರೆ ಬರುತ್ತೆ ಕಾಂತೀಯ ಪರಿಣಾಮ, ಬಟ್ ಇದಕ್ಕೆ ಮೊದಲು ಪತ್ತೆ ಮಾಡಿದವರು ಅವರಾಗಿರ್ತಾರೆ. ಫ್ಯೂಸ್ನ ಮಿಶ್ರ ಲೋಹ ಯಾವುದು? ಫ್ಯೂಸ್ ಅಂತ ಏನು ಹೇಳ್ತೀವಿ ಸ್ನೇಹಿತರೆ, ಫ್ಯೂಸ್ನ ಒಂದು ಮಿಶ್ರ ಲೋಹ. ಫ್ಯೂಸ್ ಅಂತಕ್ಕಂಥ ಯಾವುದರಿಂದ ಆಗುತ್ತದೆ ಅಂತ ಕೇಳೋದಾದರೆ ಅದು ಬಂದು ಸೀಸಾ ಪ್ಲಸ್ ತವರ, ಸೀಸದ ಒಂದು ಮಿಶ್ರ ಲೋಹ ಫ್ಯೂಸ್. ಶುಷ್ಕ ವಿದ್ಯುತ್ ಕೋಶದಲ್ಲಿ ಬೆಳೆಸಿರುವ ಅಲೋಹ ಯಾವುದು? ಕಬ್ಬಿಣ, ಇಂಗಾಲ, ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಸತು. ಶುಷ್ಕ ವಿದ್ಯುತ್ ಕೋಶದಲ್ಲಿ ಬೆಳೆಸಿರುವಂತಹ ಒಂದು ಅಲೋಹ ಅಂತ ಹೇಳೋದಾದ್ರೆ ಸ್ನೇಹಿತರೆ ಅದು ಆಪ್ಷನ್ ಬಿ ಇಂಗಾಲ, ಕಾರ್ಬನ್. ಈ ಕೆಳಗಿನಲ್ಲಿ ಕಾಂತೀಯ ವಸ್ತು ಯಾವುದು? ಕಲೆರಹಿತ ಉಕ್ಕು, ಕೋಬಾಲ್ಟ್, ಚಿನ್ನ ಮತ್ತೆ ಬೆಳ್ಳಿ. ಉತ್ತರ ಕೋಬಾಲ್ಟ್. ಕೋಬಾಲ್ಟ್ ಪ್ಲಸ್ ನಿಕ್ಕಲ್ ಆ್ಯಂಡ್ ಕಬ್ಬಿಣ ಏನಿರುತ್ತೋ ಈ ಮೂರನ್ನು ನಾವು ಕಾಂತೀಯ ವಸ್ತುಗಳು ಅಂತ ಹೇಳ್ತೀವಿ. ಕೋಬಾಲ್ಟ್, ನಿಕ್ಕಲ್ ಪ್ಲಸ್ ಕಬ್ಬಿಣ. ಈ ಕೆಳಗಿನಲ್ಲಿ ಡಯಾಕಾಂತೀಯ ವಸ್ತು ಯಾವುದು? ಆಂಟಿಮನಿ, ಕಬ್ಬಿಣ, ಕೋಬಾಲ್ಟ್ ಆ್ಯಂಡ್ ನಿಕ್ಕಲ್. ಆನ್ಸರ್ ಸ್ನೇಹಿತರೆ ಈ ಒಂದು ಡಯಾಕಾಂತೀಯ ವಸ್ತು ಅಂತ ಹೇಳಿದರೆ ಅದು ಒಂದು ಆಪ್ಷನ್ ಎ ಆಂಟಿಮನಿ. ಈ ಕೆಳಗಿನಲ್ಲಿ ಯಾವುದು ಒಂದು ಕಾಂತೀಯ ವಸ್ತುವಲ್ಲ? ಬಿಸ್ಮತ್, ಸೀಸಾ, ಕಬ್ಬಿಣ, ಉಪ್ಪು. ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉಪ್ಪು. ಉಪ್ಪು ಒಂದು ಅಕಾಂತೀಯ ವಸ್ತು, ಹಾಗಾಗಿ ಈ ಒಂದು ಇದರಲ್ಲಿ ಒಂದು ವಿದ್ಯುತ್ ಇದರಲ್ಲೂ ಸಹ ಯೂಸ್ ಮಾಡ್ತಾ ಹೋಗ್ತಾರೆ. ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೀಣಕಾಂತೀಯತೆಯನ್ನು ತೋರುವುದು ಯಾವುದು? ಪೆರೋಕಾಂತೀಯ ವಸ್ತುಗಳು, ಪ್ಯಾರಾಕಾಂತೀಯ ವಸ್ತುಗಳು, ಡಯಾಕಾಂತೀಯ ವಸ್ತುಗಳು ಯಾವುದು ಅಲ್ಲ?
ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೀಣ ಕಾಂತೀಯತೆಯನ್ನು, ಕ್ಷೀಣ ಮೀನ್ಸ್ ಕಡಿಮೆ ಕಾಂತೀಯತೆಯನ್ನು ತೋರ್ತಕ್ಕಂಥ ಒಂದು ಕಾಂತೀಯ ವಸ್ತುಗಳು ಯಾವುದು ಅಂತಾದರೆ ಅದು ಆಪ್ಷನ್ ಸಿ ಡಯಾಕಾಂತೀಯ ವಸ್ತುಗಳು. ಈ ಕೆಳಗಿನಲ್ಲಿ ಪ್ಯಾರಾಕಾಂತೀಯ ವಸ್ತುಗಳು ಯಾವುದು? ಅಲ್ಯೂಮಿನಿಯಂ, ಚಿನ್ನ, ನೀರು ಮತ್ತು ಆಂಟಿಮನಿ. ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ಯಾರಾಕಾಂತೀಯ ವಸ್ತುಗೆ ಎಕ್ಸಾಂಪಲ್ ಅಲ್ಯೂಮಿನಿಯಂ. ಈ ಕೆಳಗಿನಲ್ಲಿ ಯಾವುದು ಪ್ಯಾರಾಕಾಂತೀಯ ವಸ್ತುವಲ್ಲ? ಪ್ಲಾಟಿನಂ, ಕ್ರೋಮಿಯಂ, ತಾಮ್ರ, ಕಬ್ಬಿಣ. ಉತ್ತರ ಆಪ್ಷನ್ ಡಿ ಕಬ್ಬಿಣ. ಪ್ರಬಲ ವಿದ್ಯುತ್ ಕಾಂತೀಯತೆಯನ್ನು ತೋರುವುದು, ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕಾಂತೀಯತೆಯನ್ನು ತೋರುವುದು. ಕಡಿಮೆ ಕಾಂತೀಯತೆ ನೋಡಿದ್ವಿ, ಇಲ್ಲಿ ಅಧಿಕ ಕಾಂತೀಯತೆ ಅಥವಾ ವಿದ್ಯುತ್ ಕ್ಷೇತ್ರದಲ್ಲಿ ಕಾಂತೀಯತೆಯನ್ನು ತೋರುವುದು ಯಾವುದು? ಡಯಾಕಾಂತೀಯ, ಪ್ಯಾರಾಕಾಂತೀಯ, ಪೆರೋಕಾಂತೀಯ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಬಿ ಪ್ಯಾರಾಕಾಂತೀಯ. ಈ ಕೆಳಗಿನಲ್ಲಿ ತಾತ್ಕಾಲಿಕ ಕಾಂತ ಯಾವುದು? ದಂಡಕಾಂತ, ಸೂಜಿಕಾಂತ, ಲಾಳಾಕೃತಿಯ ಕಾಂತ, ವಿದ್ಯುತ್ ಕಾಂತ. ಉತ್ತರ ಸ್ನೇಹಿತರೆ ವಿದ್ಯುತ್ ಕಾಂತ ಒಂದು ತಾತ್ಕಾಲಿಕ ಕಾಂತವಾಗಿರುತ್ತದೆ. ವಿದ್ಯುತ್ ಪರಿವರ್ತಕದಲ್ಲಿ ಅತ್ಯವಶ್ಯಕವಾಗಿ ಉಪಯೋಗಿಸುವ ವಸ್ತು ಯಾವುದು? ಉಕ್ಕು, ಪ್ಲಾಸ್ಟಿಕ್, ಕಾಂತ, ಚಿನ್ನ. ವಿದ್ಯುತ್ ಉತ್ಪರಿವರ್ತಕದಲ್ಲಿ ಅತ್ಯವಶ್ಯಕವಾಗಿ ಉಪಯೋಗಿಸುವಂತಹ ಒಂದು ವಸ್ತು ಯಾವುದು ಅಂತ ನೋಡೋದಾದರೆ ಅದು ಆಪ್ಷನ್ ಸಿ ಕಾಂತವಾಗಿರುತ್ತದೆ. 40 ವ್ಯಾಟ್ ಬಲ್ಬ್ ಒಂದು ಪ್ರತಿದಿನ 5 ಗಂಟೆಗಳ ಕಾಲ ಉರಿದಾಗ ತಿಂಗಳಿಗೆ ವೆಚ್ಚವಾಗುವ ವಿದ್ಯುತ್ KWSಗಳಲ್ಲಿ ಎಷ್ಟು ಅಂತ ಕೇಳಿದರೆ 40 ವ್ಯಾಟ್ ಬಲ್ಬ್ ಒಂದು ಪ್ರತಿದಿನ 5 ಗಂಟೆಗಳ ಕಾಲ ಉರಿದಾಗ ತಿಂಗಳಿಗೆ ವೆಚ್ಚವಾಗುವ ವಿದ್ಯುತ್ನ ಒಂದು KWS ಎಷ್ಟು ಅಂತ ಹೇಳಿದರೆ ಆಪ್ಷನ್ ಬಿ 6. ತಟಸ್ಥ ವಾಹಕ ತಂತಿಯ ಬಣ್ಣ ಯಾವುದು? ತಟಸ್ಥ ವಾಹಕ ತಂತಿಯ ಬಣ್ಣ ಕಪ್ಪು, ಕೆಂಪು, ಬಿಳಿ ಮತ್ತು ಹಸಿರು. ಉತ್ತರ ಆಪ್ಷನ್ ಎ ಕಪ್ಪು. ವಿದ್ಯುತ್ ಮಂಡಲದ ರಚನೆಯಲ್ಲಿ ಅಮ್ಮೀಟರನ್ನು ಜೋಡಿಸಬೇಕಾದ ರೀತಿ ಯಾವ ರೀತಿ? ವಿದ್ಯುತ್ ಮಂಡಲದ ರಚನೆಯಲ್ಲಿ ಅಮ್ಮೀಟರನ್ನು ಜೋಡಿಸಬೇಕಾದ ರೀತಿ ಸಮಾಂತರವಾಗಿ, ವಾಹಕಕ್ಕೆ ಲಂಬವಾಗಿ, ಸಾಲು ಜೋಡಣೆ ಎಲ್ಲಿ ಬೇಕಾದರೂ. ಉತ್ತರ ಸಮಾಂತರವಾಗಿ. ಸಮಾಂತರ ಅಂದರೆ ಒಂದು ಅಮ್ಮೀಟರು ಇಲ್ಲಿ ಬರುತ್ತೆ, ಅದರ ನಂತರ ಕೆಳಗಡೆ, ಅದರ ನಂತರ ಕೆಳಗಡೆ, ಈ ರೀತಿ ಜೋಡಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಒಂದು ಕೆಳಗಡೆ ಬರ್ತಕ್ಕಂಥ ಸಮಾಂತರವಾಗಿ. 4 ಓಮ್ ರೋಧವಿರುವ ವಾಹಕವನ್ನು 20 ವಿ ವಿಭವಾಂತರವಾದ ನಡುವೆ ಜೋಡಿಸಿದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಗೊತ್ತಾದ್ರೆ ನಿಮಗೆ ಆನ್ಸರ್ ಆರಾಮಾಗಿ ಗೊತ್ತಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ 5A. ವಿದ್ಯುತ್ ವಿಧಾನದಲ್ಲಿ ಕಾಂತಗಳನ್ನು ತಯಾರಿಸುವಾಗ ಸುರುಳಿಯಲ್ಲಿನ ಸುತ್ತುಗಳನ್ನು ಹೆಚ್ಚಿಸುವುದರಿಂದ ಆಗುವ ಉಪಯೋಗವೇನು? ವಿದ್ಯುತ್ ವಿಧಾನದಲ್ಲಿ ಕಾಂತಗಳನ್ನು ತಯಾರಿಸುವಾಗ ಸುರುಳಿಯಲ್ಲಿನ ಸುತ್ತುಗಳನ್ನು ಹೆಚ್ಚಿಸುವುದರಿಂದ ಆಗುವ ಉಪಯೋಗ ಅನ್ನೋದಾದರೆ ಅದು ಕಾಂತಶಕ್ತಿ ಹೆಚ್ಚಾಗುತ್ತದೆ. ಪರಮಾಣುವಿನ ಬೀಜದ ಸ್ಥಿರತೆಯನ್ನು ಕಾಪಾಡುವ ಬಲ. ಪರಮಾಣುವಿನ ಬೀಜದ ಸ್ಥಿರತೆಯನ್ನು ಕಾಪಾಡುವ ಬಲ ಯಾವುದು? ಬೈಜಿಕ ಬಲ, ಪ್ರಬಲ ಬೈಜಿಕ ಬಲ, ದುರ್ಬಲ ಬೈಜಿಕ ಬಲ, ಅಣುಬಲ. ಉತ್ತರ ಆಪ್ಷನ್ ಬಿ ಪ್ರಬಲ ಬೈಜಿಕ ಬಲ. ಒಂದು ಕಾಂತವನ್ನು ಕಾಂತವಿಹೀನಗೊಳಿಸುವ ವಿಧಾನ ಯಾವುದು? ಕಾಯಿಸುವುದು, ಸುತ್ತಿಗೆಯಿಂದ ಬಡಿಯುವುದು, ವಿರುದ್ಧ ಕಾಂತ ಕ್ಷೇತ್ರದಲ್ಲಿ ಇಡುವುದು, ಮೇಲಿನ ಎಲ್ಲ ಕಾರಣಗಳು. ಕಾಂತವಿಹೀನ ಅಂತ ಹೇಳಿದ್ರೆ ಅಕಾಂತಿ, ಇಟ್ ಮೀನ್ಸ್ ಕಾಂತತೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ರೀತಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲ ಕಾರಣಗಳು ಬರುತ್ತೆ. ಕಾಯಿಸುವುದರಿಂದ, ಸುತ್ತಿಗೆಯಿಂದ ಬಡಿಯುವುದರಿಂದ, ವಿರುದ್ಧ ಕಾಂತ ಕ್ಷೇತ್ರವನ್ನು ಇಡುವುದರಿಂದ. ಸೊ ಅಲ್ಲಿ ಕಾಂತದ ಒಂದು ಬಲ ಕಡಿಮೆ ಆಗುತ್ತೆ. ವಿದ್ಯುತ್ಕಾಂತೀಯ ತರಂಗಗಳ ಶಕ್ತಿಗೆ ಹೀಗೆಂದು ಕರೆಯಲಾಗುತ್ತದೆ. ವಿದ್ಯುತ್ಕಾಂತೀಯ ತರಂಗಗಳ ಶಕ್ತಿಯನ್ನು ವಿದ್ಯುತ್ಕಾಂತೀಯ ವಿಕಿರಣ ಎಂದು ಕರೆಯಲಾಗುತ್ತದೆ. ವಿದ್ಯುತ್ಕಾಂತೀಯ ವಿಕಿರಣದ ವೇಗ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ವಿದ್ಯುತ್ಕಾಂತೀಯ ವಿಕಿರಣದ ವೇಗ ಬಂದು 3 × 10⁸ ಮೀಟರ್/ಸೆಕೆಂಡ್. ಪ್ಲಾಂಕ್ನ ಸ್ಥಿರಾಂಕ ಮೌಲ್ಯ ಎಷ್ಟು? ಪ್ಲಾಂಕನ ಸ್ಥಿರಾಂಕ ಮೌಲ್ಯ ಎಷ್ಟು? ಆನ್ಸರ್ ಆಪ್ಷನ್ ಬಿ 6.626 × 10⁻34 ಜೌಲ್ ಸೆಕೆಂಡ್ ಅಂತಕ್ಕಂಥದ್ದು ಆಗಿರುತ್ತೆ. ಅವಕೆಂಪು ವಿಕಿರಣಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು? ಫ್ಲೆಮಿಂಗ್, ಗಿಲ್ಬರ್ಟ್, ವಿಲಿಯಂ ಹರ್ಷೆಲ್, ನ್ಯೂಟನ್. ಆನ್ಸರ್ ಅವಕೆಂಪು ವಿಕಿರಣಗಳನ್ನು ಪತ್ತೆ ಮಾಡಿದವರು ಆಪ್ಷನ್ ಸಿ ವಿಲಿಯಂ ಹರ್ಷೆಲ್ ರವರು.
ಟಿವಿಯನ್ನು ದೂರದಿಂದಲೇ ನಿಯಂತ್ರಿಸಲು ಉಪಯೋಗಿಸುವ ಕಿರಣಗಳು ಯಾವುದು? ಅವಕೆಂಪು, ನೇರಳಾತೀತ, ಕ್ಷಕಿರಣ, ಸೂಕ್ಷ್ಮ ಕಿರಣಗಳು. ಉತ್ತರ ಆಪ್ಷನ್ ಎ ಅವಕೆಂಪು ಕಿರಣ. ರಿಮೋಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ. 1801ರಲ್ಲಿ ನೇರಳಾತೀತ ಕಿರಣಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಉತ್ತರ ನೇರಳಾತೀತ ಕಿರಣಗಳಂತ ಹೇಳಿದಾಗ ಆಪ್ಷನ್ ಬಿ JW ರಿಟ್ಟರ್ ಬರ್ತಾರೆ. ರಾನ್ಸನ್ ಬಂದು ಎಕ್ಸ್ರೇ ಕಿರಣ ಬರುತ್ತೆ. JW ರಿಟ್ಟರ್ ಬಂದು ನೇರಳಾತೀತ ಕಿರಣಗಳು. ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಉಪಯೋಗಿಸುವಂಥ ಒಂದು ವಿಕಿರಣ ಯಾವುದು? ನೇರಳಾತೀತ, ಅವಕೆಂಪು, ಕ್ಷಕಿರಣ, ಗಾಮಾ ಕಿರಣ. ಉತ್ತರ ಆಪ್ಷನ್ ಎ ನೇರಳಾತೀತ ಕಿರಣಗಳನ್ನು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಉಪಯೋಗಿಸಲಾಗುತ್ತದೆ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಉಪಯೋಗಿಸುವಂಥ ವಿಕಿರಣ ಯಾವುದು? ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಉಪಯೋಗಿಸಬಹುದಾದ ವಿಕಿರಣ ಆಪ್ಷನ್ ಬಿ ಗಾಮಾ ವಿಕಿರಣ. ರಾಡಾರ್ಗಳಲ್ಲಿ ಉಪಯೋಗಿಸುವ ವಿಕಿರಣ ಯಾವುದು? ಸೂಕ್ಷ್ಮ ತರಂಗ, ವಿದ್ಯುತ್, ಕ್ಷಕಿರಣ, ಅಡ್ಡ ತರಂಗ. ಉತ್ತರ ಸ್ನೇಹಿತರೆ ಸೂಕ್ಷ್ಮ ತರಂಗಗಳನ್ನು ಈ ಒಂದು ರಾಡಾರ್ಗಳಲ್ಲಿ ಬಳಸಲಾಗುತ್ತದೆ. ಉಪಗ್ರಹಗಳಲ್ಲಿ ಸಂವಹನಕ್ಕಾಗಿ ಉಪಯೋಗಿಸುವ ವಿಕಿರಣ ಯಾವುದು? ವಿದ್ಯುತ್ ತರಂಗ, ಸೂಕ್ಷ್ಮ ತರಂಗ, ನೀಳ ತರಂಗ, ಅಡ್ಡ ತರಂಗ. ಉತ್ತರ ಆಪ್ಷನ್ ಬಿ ಸೂಕ್ಷ್ಮ ತರಂಗ. ವಿಕಿರಣ ಶಕ್ತಿಯ ಅದರ ಆವೃತ್ತಿಗೆ ಡ್ಯಾಶ್ದಲ್ಲಿ ಇರುತ್ತದೆ. ವಿಕಿರಣ ಶಕ್ತಿಯು ಅದರ ಆವೃತ್ತಿಗೆ ವಿಲೋಮಾನುಪಾತ, ಸಮಾನುಪಾತ, ಮಿಶ್ರ ಅನುಪಾತ, ನೇರ ಅನುಪಾತ. ನೇರ ಅನುಪಾತ, ಸಮಾನುಪಾತ ಸೇಮ್ ಬರುತ್ತೆ ಸ್ನೇಹಿತರೆ. ಸೊ ಎಲ್ಲ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಡಿ ನೇರ ಅನುಪಾತ. ಬೆಳಕಿನಂತಹ ವಿದ್ಯುತ್ಕಾಂತೀಯ ತರಂಗಗಳಿಂದ ಆಗಿರುವ ನಿರ್ದಿಷ್ಟ ಶಕ್ತಿಯುಳ್ಳ ಕಣ ಯಾವುದು? ಬೆಳಕಿನಂತಹ ವಿದ್ಯುತ್ಕಾಂತೀಯ ತರಂಗಗಳಿಂದ ಆಗಿರುವಂಥ ಒಂದು ಶಕ್ತಿಯುಳ್ಳ ಕಣ ಯಾವುದು? ನಿಯಾನ್, ಫೋಟಾನ್, ಎಲೆಕ್ಟ್ರಾನ್ ಆ್ಯಂಡ್ ನ್ಯೂಟ್ರಾನ್. ಉತ್ತರ ಆಪ್ಷನ್ ಬಿ ಫೋಟಾನ್. ಫೋಟಾನ್ ಶಕ್ತಿ ಮತ್ತು ಆವೃತ್ತಿಗಳಿಗಿರುವ ಸಂಬಂಧ. ಫೋಟಾನ್ ಶಕ್ತಿ ಮತ್ತು ಆವೃತ್ತಿಗಳಿಗಿರುವ ಸಂಬಂಧ ಆಪ್ಷನ್ ಸಿ E=hv. ಲೋಹದಿಂದ ಹೊರಬೀಳುವ ದ್ಯುತಿ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಿರ್ಧರಿಸುವ ಅಂಶ ಯಾವುದು? ಲೋಹದಿಂದ ಹೊರಬೀಳುವ ದ್ಯುತಿ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಿರ್ಧರಿಸುವ ಅಂಶ ಯಾವುದು? ಆಪ್ಷನ್ಸ್ ವಿಕಿರಣ ನಿಧಾನತೆ, ವಿಕಿರಣದ ತೀವ್ರತೆ, ಪ್ರೋಟಾನಿನ ಆವೃತ್ತಿ, ವಿಕಿರಣ ಸಾಂದ್ರತೆ. ಉತ್ತರ ಆಪ್ಷನ್ ಬಿ ವಿಕಿರಣದ ತೀವ್ರತೆ. ದ್ಯುತಿ ಎಲೆಕ್ಟ್ರಾನ್ಗಳ ಚಲನಶಕ್ತಿಯನ್ನು ನಿರ್ಣಯಿಸುವ ಅಂಶ ಯಾವುದು? ದ್ಯುತಿ ಎಲೆಕ್ಟ್ರಾನ್ಗಳ ಚಲನಶಕ್ತಿಯನ್ನು ನಿರ್ಣಯಿಸುವ ಅಂಶ ಯಾವುದು? ಪ್ರೋಟಾನಿನ ಆವೃತ್ತಿ, ವಿಕಿರಣದ ಆವೃತ್ತಿ, ಪ್ರೋಟಾನ್ ಕಣಗಳ ಸಂಖ್ಯೆ, ಪ್ರೋಟಾನಿನ ಶಕ್ತಿ. ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ರೋಟಾನಿನ ಆವೃತ್ತಿ. ಚಲನಚಿತ್ರಗಳಲ್ಲಿ ಶಬ್ದ ಪುನರುತ್ಪಾದನೆ ಮಾಡುವುದಕ್ಕಾಗಿ ಉಪಯೋಗಿಸುವುದು ವಿದ್ಯುತ್ ಕೋಶ, ದ್ಯುತಿವಿದ್ಯುತ್ ಕೋಶ, ಫೋಟಾನ್ ಕಣಗಳು, ಲೇಸರ್ ಕಣಗಳು. ಉತ್ತರ ಆಪ್ಷನ್ ಬಿ ದ್ಯುತಿ ವಿದ್ಯುತ್ ಕೋಶ. ಎರಡು ಕಾಯಿಗಳ ನಡುವಿನ ದೂರವನ್ನು ನಿಖರವಾಗಿ ಅಳೆಯಲು ಉಪಯೋಗಿಸುವುದು ಲೇಸರ್ ಬೆಳಕು, ಕ್ಷಕಿರಣ, ಅವಕೆಂಪು ಕಿರಣ, ನೇರಳಾತೀತ ಕಿರಣ. ಉತ್ತರ ಆಪ್ಷನ್ ಎ ಲೇಸರ್ ಬೆಳಕು. ವಸ್ತುವಿನ ಅಣುರಚನೆಯನ್ನು ತಿಳಿಯಬಹುದಾದ ಸಾಧನೆ ರೋಹಿತ ದರ್ಶಕ, ರಾಮನ್ ರೋಹಿತ ದರ್ಶಕ, ದೂರದರ್ಶಕ, ಸೂಕ್ಷ್ಮದರ್ಶಕ. ವಸ್ತುವಿನ ಅಣುರಚನೆಯನ್ನು ತಿಳಿಯಬಹುದಾದ ಒಂದು ಸಾಧನೆ ಯಾವುದಂತ ಹೇಳೋದಾದರೆ ಅದು ಆಪ್ಷನ್ ಬಿ ರಾಮನ್ ರೋಹಿತ್ ದರ್ಶಕ. ಲೇಸರ್ ಬೆಳಕನ್ನು ಉಪಯೋಗಿಸಿಕೊಂಡು ದೃಗ್ನಾರುಗಳ ಮೂಲಕ ಸಂದೇಶಗಳನ್ನು ಕಳುಹಿಸುವ ಮತ್ತು ಪಡೆಯುವ ತಂತ್ರಜ್ಞಾನ ಯಾವುದು? ಲೇಸರ್ ಬೆಳಕನ್ನು ಉಪಯೋಗಿಸಿಕೊಂಡು ದೃಗ್ನಾರುಗಳ ಮೂಲಕ ಸಂದೇಶಗಳನ್ನು ಕಳುಹಿಸುವ ಮತ್ತು ಪಡೆಯುವ ತಂತ್ರಜ್ಞಾನ ಯಾವುದು? ಉತ್ತರ ಆಪ್ಷನ್ ಸಿ ದೃಕ್ ಸಂವಹನ. ವಿದ್ಯುತ್ಕಾಂತೀಯ ವಿಕಿರಣಗಳಲ್ಲಿ ಅತ್ಯಂತ ಶಕ್ತಿಯುತವಾದುದು ಯಾವುದು? ವಿದ್ಯುತ್ಕಾಂತೀಯ ವಿಕಿರಣಗಳಲ್ಲಿ ಅತ್ಯಂತ ಶಕ್ತಿಯುತವಾದದ್ದು ಆಪ್ಷನ್ ಬಿ ಗಾಮಾ ಕಿರಣಗಳು. ತರಂಗ ದೂರ 400 ನ್ಯಾನೋಮೀಟರ್ನಿಂದ 750 ನ್ಯಾನೋಮೀಟರ್ವರೆಗೆ ಇರುವ ವಿದ್ಯುತ್ಕಾಂತೀಯ ತರಂಗಗಳ ಹೆಸರು ಗೋಚರ ಬೆಳಕು, ಅಗೋಚರ, ನೇರಳಾತೀತ, ಕ್ಷಕಿರಣ. ಉತ್ತರ ಆಪ್ಷನ್ ಎ ಗೋಚರ ಬೆಳಕು. ಕ್ಷಕಿರಣ ಚಿತ್ರವನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಅಧ್ಯಯನ ಮಾಡುವ ತಾಂತ್ರಿಕತೆಗೆ ಹೀಗೆಂದು ಕರೆಯಲಾಗುತ್ತದೆ. ಉತ್ತರ ಆಪ್ಷನ್ ಬಿ ರೇಡಿಯೋಗ್ರಫಿ.
ಬೀಟಾ ಕಿರಣಗಳ ವೇಗವು ಬೆಳಕಿನ ವೇಗಕ್ಕಿಂತ ಸಮ, ವೇಗಕ್ಕಿಂತ ಹೆಚ್ಚು, ವೇಗಕ್ಕಿಂತ ಕಡಿಮೆ. ಸೊ ಬೀಟಾ ಕಿರಣಗಳ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತದೆ. ನಕಲಿ ನೋಟ್ಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನದಲ್ಲಿ ಬಳಸುವ ತರಂಗ ಯಾವುದು? ನಕಲಿ ನೋಟ್ಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನದಲ್ಲಿ ಬಳಸುವ ತರಂಗ ಯಾವುದು? ಆಪ್ಷನ್ ಎ ನೇರಳಾತೀತ ಕಿರಣ. 3 ಆಯಾಮವುಳ್ಳ ದೃಶ್ಯವನ್ನು ಪಡೆಯುವ ತಾಂತ್ರಿಕತೆ ಹ್ಯಾಲೋಗ್ರಫಿ, ಕ್ರೋಮಟೋಗ್ರಫಿ, ರೇಡಿಯೋಗ್ರಫಿ, ಕ್ಷಕಿರಣ. ಉತ್ತರ ಆಪ್ಷನ್ ಎ ಹ್ಯಾಲೋಗ್ರಫಿ.